ಮಕ್ಕಳು ತೊಪ್ಪೆನೆಲ ಸಡ್ಡು ಹೋಟ್ಲು ಸಡ್ಡು ಹೋಟ್ಲು. ಇಡೀ ನಮ್ಮ ಸುತ್ತ ಮಂಡ್ಯ ಡಿಸ್ಟಿಕ್ ನಲ್ಲಿ ಈ ತರ ಹೋಟ್ಲು ಎಲ್ಲೂ ಇಲ್ಲ. ತುಂಬಾ ಚೆನ್ನಾಗಿದೆ ಇಡ್ಲಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಒಂದು ವಿಶೇಷವಾದಂತ ಒಂದು ಹೋಟೆಲ್ ಬಂದಿದ್ದೀವಿ. ಇದು ಇರುವಂತ ಜಾಗ ಬಂದು ಮಂಡ್ಯ ಹತ್ರ ಇರುವಂತ SI ಕೋಡಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ, ಮಂಡ್ಯದಿಂದ 10 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾರೆ. ಈ ಹೋಟೆಲ್ನ ತುಂಬಾ ವಿಶೇಷತೆ ಏನಂತಂದ್ರೆ ಹಲವಾರು ವಿಶೇಷತೆಗಳಿದೆ. ಅದರಲ್ಲಿ ಏನಂತಂದ್ರೆ 10 ರೂಪಾಯಿಗೆ 3 ಇಡ್ಲಿ ಕೊಡ್ತಾರೆ, 20 ರೂಪಾಯಿಗೆ 6 ಇಡ್ಲಿ ಕೊಡ್ತಾರೆ, 1 ವಡೆನ 5 ರೂಪಾಯಿ ಕೊಡ್ತಾರೆ, 2 ವಡೆ 6 ಇಡ್ಲಿನ ಬರೀ 30 ರೂಪಾಯಿ ತಗೋತಾರೆ. ಇನ್ನೂ ವಿಶೇಷತೆ ಏನಂತಂದ್ರೆ ಇಲ್ಲಿ ಸೌದೆ ಒಲೆಯಿಂದ ಮಾಡ್ತಿರುವಂತ ಇಡ್ಲಿ ಚಿತ್ರಾನ್ನ ಸಿಗುವಂತ ಹೋಟೆಲ್. ಜೊತೆಗೆ ಇಲ್ಲಿ ಯಾವುದೇ ಟೈಲ್ಸು ಮಜಾಕ್ ಕಲ್ಲು ಇರುವಂತ ಹೋಟೆಲ್ ಅಲ್ಲ, ಹಿಂದಿನ ಕಾಲದ ತೊಪ್ಪೆನೆಲದ ಹೋಟೆಲ್ ಇದು, ಸಡ್ಡು ಹೋಟೆಲ್ ಅಂತೇಳಿ. ಜೊತೆಗೆ 75 ವರ್ಷದ ಒಂದು ಅಜ್ಜಿ ನಡೆಸ್ತಾ ಇರುವಂತ ಒಂದು 40 ವರ್ಷದ ಹಳೆಯ ಹೋಟೆಲು. ಇಲ್ಲಿ ತುಂಬಾ ಜನ ಮಂಡ್ಯ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ತಿಂಡಿಗೋಸ್ಕರ ಬರ್ತಾರಂತ. ಅಷ್ಟು ರುಚಿ ಮತ್ತು ಶುಚಿಯಾಗಿರುವಂಥ ಒಂದು ಹೋಟೆಲ್ ಬಂದಿದ್ದೀನಿ. ಬನ್ನಿ ಆ ಹೋಟೆಲ್ ಏನೇನು ಸಿಗುತ್ತೆ, ಟೇಸ್ಟ್ ಹೇಗಿದೆ ಕೇಳೋಣ. ಜೊತೆಗೆ ಅಜ್ಜಿನೂ ಕೂಡ ಮಾತಾಡ್ಸೋಣ. ಅಜ್ಜಿ ನಮಸ್ಕಾರ. ಹೇಳಪ್ಪ. ತಮ್ಮ ಹೆಸರು ಅಜ್ಜಿ? ನಮ್ಮ ಹೆಸರು ಸಾವಂದಮ್ಮ ಅಂತ. ಏನಂತ ಹೇಳಿ? ಸಾವಂದಮ್ಮ. ಸಾವಂದಮ್ಮ. ಅಜ್ಜಿ ಇದು ಯಾವ ಊರ್ಲಿ ಇರೋದು ಈ ಹೋಟೆಲ್? ಇದು SI ಕೋಡಹಳ್ಳಿ ವೇ ಬ್ರಿಡ್ಜ್ ಅಂತ. ವೇ ಬ್ರಿಡ್ಜ್. ಮಂಡ್ಯದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದು 10 ಕಿಲೋಮೀಟರ್ ಮಂಡ್ಯದಿಂದ. ಅಜ್ಜಿ ಈ ಹೋಟೆಲ್ಗೆ ಬೋರ್ಡ್ ಗೀರ್ಡ್ ಏನು ಇಲ್ಲ? ಬೋರ್ಡ್ ಇಲ್ಲ. ನಮ್ಮ ಮನೆಯವರ ಹೆಸರೇ ಇದು ಕೂಗುದು ಬೆಂಗಳೂರು ಐನೂರು ಅಂತ. ನಾವು ಬೆಂಗಳೂರಿನಲ್ಲಿ ಇದ್ರು, ಅವರು ರಾಜಮನೆಯಲ್ಲಿ ಕೆಲಸ ಲಾಕ್ಔಟ್ ಆಗೋಯ್ತು. ಹಾಗಾಗಿ ನಮ್ಗೆ ಇಷ್ಟ ಅನುಭವ ಇಲ್ಲ. ಈ ಅನುಭವ ಇದ್ದಿದ್ರೆ ಅಲ್ಲೇ ಏನಾದ್ರು ಮಾಡ್ಕೊಂಡಿರ್ಬೋದಾಗಿತ್ತು ಹಿಂದೆ. ಆಮೇಲೆ ಇಲ್ಲಿ ನಮ್ಮ ಅಪ್ಪರ ಮನೆ ಇದೆಯೇ. ನಿಮ್ ಸ್ವಂತ ಮನೆ ಇದು? ನಿಮ್ ಸ್ವಂತ ಊರು ಇದು? ಅಪ್ಪನ ಮನೆ. ನೀವು ಹುಟ್ಟಿ ಬೆಳೆದ ಊರು? ಇಲ್ಲಿಂದ ಬೆಂಗಳೂರು ಮದುವೆ ಮಾಡಿದ್ರಾ? ಮಾಡಿದ್ರು. ಅಲ್ಲಿ ಏನು ಇಲ್ಲ, ಬಾಡಿಗೆ ಮನೆ ಇದ್ದಿದ್ದು. ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ, ಲಾಕ್ಔಟ್ ಆಗೋಯ್ತು. ರಾಜಮಿಲ್ಲು ಬೆಂಗಳೂರ್ಲಿ ಕೆಲ್ಸ ಯಜಮಾನ್ರದು. ಆಮೇಲೆ ಮತ್ತೆ ಇಲ್ಲಿಗೆ ಬಂದ್ರಿ? ಆಮೇಲೆ ಇಲ್ಲೇ ಬಂದು ನಮ್ಮ ಅಪ್ಪರು ಆ ಪೆಟ್ಟಿ ಐತೆ ನೋಡಿ, ಆ ಪೆಟ್ಟಿನ ಸುಮಾರು ದಿವಸ ನಮ್ಮ ಮನೇಲೆ ಕುಂತಿದ್ರು. ಯಾಕ್ರಿ ಮನೇಲೆ ಕುಂತಿದ್ದೀರಾ, ಸ್ವಲ್ಪ ಬೀಡಿ ಬೆಂಕಿ ಪಟ್ನ ಸಿಗರೇಟು ಕಡ್ಲೆಕಾಯಿ ಅವು ಇವು ಮಡಿಕೊಂಡು ವ್ಯಾಪಾರ ಮಾಡ್ರಿ ಅನ್ಬಿಟ್ಟು ನಮ್ಮ ಅಪ್ಪಾರ ಕೊಟ್ಟದ ಆಸ್ತಿ ಅದು. ಓ, ನಿಮ್ ತಂದೆಯವ್ರ ಆಸ್ತಿ ಅದು? ಓ, ಇದು ಇನ್ನು ಅದಕ್ಕೆ ನೆನಪಾಗಿ ಇಟ್ಟಿದ್ದೀರಾ? ಅದ್ರಲ್ಲೇ ದುಡ್ಡು ಕಾಸು ಇದ್ರೆ ನಮ್ ವ್ಯಾಪಾರ. ಅದಿಲ್ಲ ಅಂದ್ರೆ ಆ ಪೆಟ್ಟಿ ಏನಾರ ಇಲ್ಲ ಅಂದ್ರೆ ನಾವ್ ಒಳಗಡೆ ಒಂದ್ 10 ಎಷ್ಟೇ ತಿಂಡಿ ಮಡಿಕೊಂಡಿದ್ರು ವ್ಯಾಪಾರ ಇಲ್ಲ. ನಮ್ಮ ಅಪ್ಪನ ಕಾಣಿಕೆ ಇದ್ರೆ ನಮ್ ವ್ಯಾಪಾರ. ನೋಡಿ ಎಷ್ಟು ಅದಕ್ಕೆ ಗೌರವ ಕೊಡ್ತೀರಾ. ಅದಕ್ಕೆ ಅದನ್ನೆಲ್ಲ ಇಟ್ಟಿದ್ದೀರಾ. ರೈತರುಗಳಿಗೆ ಹೇಳೋದು ಅದಕ್ಕೆ, ನೋಡಪ್ಪ ನೀವು ಹೆಣ್ಣು ಮಕ್ಳಿಗೆ 1 ಎಕರೆ ಜಮೀನ್ ಕೊಟ್ಟಿರೋದು ಒಂದೇ, ನಮ್ಮ ಅಪ್ಪ ಇದೊಂದ್ ಪೆಟ್ಟಿ ಕೊಟ್ಟಿರೋದು. ಇದ್ರಿಂದ ನನ್ ಮಕ್ಳ ಮರಿನೆಲ್ಲ ಸಾಕಿದೀನಿ, ಮದ್ವೆ ಮಾಡಿದೀನಿ. ಆ ಪೆಟ್ಟಿಗೆಯಿಂದನೇ? ಪೆಟ್ಟಿಯಿಂದಾನೆ ಅಂದ್ರೆ ಅದರಿಂದಾನೆ ಅಂತ ತಿಳ್ಕೊಬೇಕು. ಅದು ನಿಮ್ ತಂದೆ ಒಂದ್ ರೂಪ ನಿಮ್ಗೆ. ಅದನ್ನ ನೆನ್ಕೋಬೇಕು. ಹೌದೌದು. ಈಗ ಬಂದಿ ಇಡ್ಲಿ ಕಟ್ಸ್ಕೊಳೋದಂತ ಅಮ್ಮನ್ ಮಗ. ಆದ್ರೆ ನಾನು ಯಾರಿಗೂ ಏನು ಹೊರೆ ಆಗ್ಲಿಲ್ಲಪ್ಪ. ನಾನೇನೋ ನಮ್ ಜೀವನ ಮಕ್ಳು ಸಾಕಕ್ಕೆ ನಾವ್ ವ್ಯವಹಾರ ಮಾಡ್ಕೊಂಡು ಏನಾರು ಒಂದ್ ಮಾಡ್ಬೇಕಂತ ಮಾಡಿ ಒಂದ್ 3 ಸೈಟ್ ಮಾಡಿ 3 ಜನಕ್ಕೂ 3 ಸೈಟ್ ಕೊಟ್ಟು. ಇದೇ ಹೋಟ್ಲಿಂದ ಇನ್ಯಾವ ಆಸ್ತಿನೂ ಇಲ್ಲ ಕಣಪ್ಪ, ಇದೊಂದೇ ನಿಮ್ಗೆ ಆಧಾರ. ಇದರಿಂದನೇ ಒಂದ್ 3 ಮನೆ ಮಾಡಿ ಮಕ್ಳಿಗೆಲ್ಲ ಮದ್ವೆ ಎಲ್ಲ ಹೊಸಕೆ ಎಲ್ಲ ಜವಾಬ್ದಾರಿ ಮಾಡಿದೀರಾ? ಹೆಣ್ಮಕ್ಳುಗಳಿಗೂ ಮದ್ವೆ ಮಾಡೋದೇ. ಒಟ್ನಲ್ಲಿ ನಿಮ್ ತಂದೆ ಜವಾಬ್ದಾರಿ, ನಿಮ್ ತಂದೆ ಕನಸನ್ನ ಈಡೇರಿಸಿದ್ದೀರಾ ಅಲ್ವಾ? ನಿಮ್ಗೆ ಎಷ್ಟು ವರ್ಷ ಅಜ್ಜಿ ಈಗ? 75 ವರ್ಷ. 75 ವರ್ಷ ನಾವುಗಳು ಬದುಕುದೇ ಕಷ್ಟ. ನೀವು ಇನ್ನೂ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದೇ ಬಾರ ಖುಷಿ ಆಗೋದು ನಿಜವಾಗ್ಲೂ. ಇವಾಗ ನಮ್ ಕೈಲಿ ಆಗದೆ ಹೋದ್ರು 4 ಗಂಟೆಗೆ ಹೆಸರಿಗೆ ಆಗ್ಬಿಟ್ರೆ ಪುನಃ ಮಲ್ಗೋಕ್ ನಂಗೆ ನಿದ್ರೆ ಬರಲ್ಲ. ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತೀರಾ? ಏನ್ ಹೇಳಿ? ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 4 ಗಂಟೆ. ಡೈಲಿ 4 ಗಂಟೆ? 4 ಗಂಟೆಗೆ ಏನೇನ್ ಕೆಲಸ ಮಾಡ್ತೀರಾ? ಮೊಬೈಲ್ಗೆ ಅದ್ ಹೇಳ್ತು ಅಂದ್ರೆ ನಾನು ಎಲ್ಲಾನು ಸ್ವಲ್ಪ ರೆಡಿ ಮಾಡ್ತಾ ಇರ್ತೀವಿ. ಆಮೇಲೆ ಇವ್ನು ಎಬ್ಬರಿಸ್ತೀವಿ, ಗಾಡಿ ಮೇಲೆ ಸಾಮಾನೆಲ್ಲ ತಗೋಬರ್ತಾನೆ. ಮತ್ತೆ ಈ ವಡೆಗೆಲ್ಲ ಈರುಳ್ಳಿ ಅದು ಇದು ಕುಯ್ಕೊಂಡ್ ರೆಡಿ ಮಾಡ್ತೀನಿ. 6 ಗಂಟೆಗೆ ಅವ್ನು ಬಂದ್ ಕರ್ಕ ಬರ್ತಾನೆ. ನಡ್ಕ ಬರಕ್ ಆಗಲ್ಲ, ನಡಿಯಕ್ಕಾಗಲ್ಲ. ಕರ್ಕ ಬರ್ತಾನೆ. ಕರ್ಕ ಬಂದು ಕುಂತ್ಕೊಂಡ್ ಮಾಡ್ಕೊಡ್ತೀನಿ. 11 ಗಂಟೆವರೆಗೂ ಮಾಡ್ಕೊಡ್ತೀನಿ. 11 ಗಂಟೆ ಮೇಲೆ ನಾ ಮನೆಗೆ ಹೋಯ್ತೀನಿ, ಇವ್ನು ಮಾಡ್ಕೊ ಆಮೇಲೆ ಮಾಡ್ಕೋತಾರ ಅವ್ರು. ಅಷ್ಟೇ 10 ಗಂಟೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಅಷ್ಟೇ ಅಲ್ಲ ಜನ ಬರೋದು? ಅಷ್ಟೊತ್ತೇ ಅಲ್ವಾ? ಆಮೇಲೆ ಟೀ ಕಾಫಿ ಮಾಡ್ತಾನೆ ಇವನು. ಟೀ ಕಾಫಿ ಮಾಡ್ತಾರೆ. ಅಜ್ಜಿ ಇಲ್ಲಿ ಏನೇನ್ ತಿಂಡಿ ಸಿಗುತ್ತೆ? ಇಲ್ಲಿ ನಾವು ಚಿತ್ರಾನ್ನ ಮಾಡಿದೀವಿ,
ಅದೇ ಈ ವಡೆ ಇದು ಮಾಡ್ತೀವಿ. ನನ್ ಮಗ ಇನ್ನೊಬ್ಬ ಮಗ ಅಲ್ಲಿ ಮಾಡ್ತಾನೆ ಕೈಗಡಿ ಮೇಲೆ. ಅವರು ಬಾತು ಗೀತು ಮಾಡ್ತಾರೆ. ಈಗ ನಿಮ್ಮ ಹತ್ರ ಬರೀ ಇಡ್ಲಿ ಚಿತ್ರಾನ್ನ ಅಷ್ಟೇ ಎರಡೇ? ಚಿತ್ರಾನ್ನ ವಡೆ ಅಷ್ಟೇ. ಇಡ್ಲಿ ಚಿತ್ರಾನ್ನ ವಡೆ ಅಷ್ಟೇ. ತುಂಬಾ ಜನ ನೀವು ಕೊಡುವಂತ ಇಡ್ಲಿ ಚಿತ್ರಾನ್ನ ವಡೆಗೋಸ್ಕರನೇ ಬರ್ತಾರಂತೆ ದೂರದಿಂದ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಈಗಿನ ಕಾಲದ ಮಕ್ಕಳು ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ತಿಂದ ಅಭ್ಯಾಸ ಇರುತ್ತೆ, ಆದ್ರೂ ಕೂಡ ನಿಮ್ಮ ಹೋಟ್ಲನೇ ಹುಡಿಕೊಂಡು ನಿಮ್ ಕೈ ರುಚಿಗೆ ಬರ್ತಾರೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಮಗ್ ತುಂಬಾ ಖುಷಿನೇ. ನಮ್ಗೆ ಜನ ಬರುತ್ತೋ ನಮ್ಗೆ ಅಷ್ಟೇ ಖುಷಿ, ಮಾಡಕ್ಕೂ ನಮ್ಗೆ ಅಷ್ಟೇ ಖುಷಿ. ಮಾಡಕ್ಕೂ ಖುಷಿ, ಜನ ಬಂದಾಗ್ಲೂ ಖುಷಿ ಆಗುತ್ತೆ ನಿಮಗೆ. ಅಂದ್ರೆ ನೀವು ಆಗಿನ ಕಾಲದಿಂದೆಲ್ಲ ಈ ಹುಟ್ಟಿ ಬೆಳೆದು ನೋಡಿರೋರು, ನಿಮ್ಗೆ ಖುಷಿ ಆಗುತ್ತೆ ತುಂಬಾ. ಏನಪ್ಪ ಮಾಡ್ತೀಯ, ಮಾಡ್ಬೇಕು ಅನ್ನೋದೇ ನಮ್ಗೆ ಬೆಳೆ ಹೇಳ್ತು ಅಂದ್ರೆ ಈಗ ಎಷ್ಟೊತ್ತಾದ್ರೂ ಹೋಗಿ ಒಲೆ ಹಚ್ಚಿ ವ್ಯಾಪಾರ ಮಾಡ್ಬೇಕು ಅನ್ನೋದೇ ನಮ್ ದೃಷ್ಟಿ. ಕೆಲಸ ಮಾಡೋದೇ ನಿಮ್ಗೊಂದು ಇದು. ಕೆಲಸ ಮಾಡಲಿಲ್ಲ ಅಂದ್ರೆ ಮನೇಲೇನು ಕೆಲ್ಸಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇದೇ ಕೆಲಸ ಆಸಕ್ತಿ ನಿಮ್ಗೆ? ಇದು ಮಾತ್ರ ನಮ್ಗೆ ಇದೇ ಇಂಟ್ರೆಸ್ಟ್, ಇದೇ ಆಸೆ ಜಾಸ್ತಿ ನಿಮ್ಗೆ. ಅವಾಗಿಂದ ಇದನ್ನೇ ಮಾಡ್ಕೊ ಬಂದಿದ್ದೀರಾ? ಹೌದು. ಅಮ್ಮ, ಈಗ ನೀವು ಇದನ್ನೆಲ್ಲ ಎರಡು ಐಟಮ್ ನೀವೇ ಮಾಡೋದು ಎಲ್ಲ ತಯಾರಿ? ಮನೇಲಿ ನಮ್ ಹೆಂಗಸರ ಅವ್ರೆ ಸಪೋರ್ಟ್ ಮಾಡ್ಕೊಡ್ತಾರ ಅವರು? ಸಪೋರ್ಟ್ ಮಾಡಿ. ಒಟ್ಟು ಈ ಇಡ್ಲಿ ಅಂಗನವಾಡಿಗೆ ಹೋಯ್ತಾರೆ, ತಮ್ಮನ್ಗೆ ಕೊಟ್ಟಿತ್ತು ತೀರೋಗ್ಬಿಟ್ಟು, ಅವರು ಮನೇಲಿ ಅವ್ರೆ. ಅವರು ಒಂದ್ ಸ್ವಲ್ಪ ಹೋಗೋ 10 ಗಂಟೆವರೆಗೂ ಹೆಲ್ಪ್ ಮಾಡ್ಕೊಡ್ತಾರೆ ಮನೆ ಒಳಗಡೆ. ಹಂಗಾಗಿ ಈ ತರ ಮಾಡ್ಕೊ ಹೋಗ್ತಾ ಇದ್ದೀರಾ. ಅಜ್ಜಿ, ಈಗಿನ ಕಾಲದಲ್ಲಿ ಎಲ್ರು ಗೌರ್ಮೆಂಟ್ ಕೆಲ್ಸನೇ ಬೇಕು, ಬದುಕಕ್ಕೆ ಆಗದೇ ಇಲ್ಲ ಹಿಂಗೆಲ್ಲ ಹೇಳ್ತಾರೆ. ನೀವು ನೋಡಿ 75 ವರ್ಷ ಆಗಿದ್ರು ಕೂಡ ಏನಾರು ಒಂದ್ ಮಾಡ್ಬೇಕು ಬದುಕಂತೀರಾ. ಅಂದ್ರೆ ನಾನ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾಡ್ಸಕ್ಕೆ ನಮ್ ಕೈಲಿ ಅವಾಗ ಸಾಧ್ಯವಾಗ್ಲಿಲ್ಲ. ಎಲ್ಲಾರ್ಗು SLC ಮಾಡಿಸ್ಬಿಟ್ಟು ಇನ್ನೊಬ್ಬ ಅವನೋ BA ಮಾಡಿದ್ರು ಅವನು ಯಾವ್ದನ್ನು ಹೋಗ್ಲಿಲ್ಲ, ಸರಿಯಾಗಿ ನಿಂತ್ಕೊಳ್ಳಿಲ್ಲ. ಅವನು ಮಂಡ್ಯದಲ್ಲಿ ಇಟ್ಕೊಯ್ತಾವನೆ. ಇದು ಇದಾಗ್ತಾ ಇದ್ರು ನೀರು, ಫಿಲ್ಟರ್ ನೀರು ಆಟೋ ಮಾಡ್ಕೊಂಡು ಅದೇನೋ ಕೆಲಸ ಮಾಡ್ತಾವ್ರೆ. ಇನ್ನೊಬ್ರು ಇವ್ರು ನಿಮ್ ಜೊತೆಗೆ ಅವ್ರೆ? ಇವ್ರವ್ರೆ, ದೊಡ್ಡವನು ಅವ್ರೊಂದು ಹೋಟ್ಲ್ ಮಡಿಕೊಂಡವ್ರೆ. ನೀವೆಲ್ಲ ಅಡ್ಗೆ ಮಾಡ್ಕೊಡ್ತೀರಾ? ಇವ್ರು ನಿಮ್ ಮಗ, ಇವ್ರ ಕಿರಿ ಮಗನಾ? ಇವ್ರು ಎಲ್ಲ ಬಡ್ಸೋದು ಎಲ್ಲ ಇದೆಲ್ಲ ಮಾಡ್ತಾರೆ. ನೋಡಿ, ತಂದೆ ತಾಯಿ ಅಂತಂದ್ರೆ ಅವರು ಕೊನೆಗಾಲ ಗಂಟ್ಲು ಕೂಡ ಮಕ್ಕಳಿಗೆ ಒತ್ತಾಸ ಆಗಿರ್ತಾರೆ ಅಂತ ಹೇಳ್ತಾರೆ. ನೋಡಿ, 75 ವರ್ಷ ಆಗಿದ್ರು ಕೂಡ ನಿಮ್ ಕೈಲಿ ಇದಾಗಿದ್ರು ಮಕ್ಕಳಿಗೋಸ್ಕರ. ಇವಾಗ್ಲೂ ಆ ಮಗನು ಇಲ್ಲೇ ಅವನೇ, ಮಂಡ್ಯಕ್ಕೆ ಹೋಗೋ ಮಗನು, ಈ ದೊಡ್ಡ ಮಗನು ಇಲ್ಲೇ ಅವನೇ. ದೊಡ್ಡ ಮಗನು ಇವತ್ತು ಅವ್ರು ಮಾಡಿಲ್ಲ, ಬರ್ತಾನೆ, ನಾಷ್ಟ ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ. ಮನೇಲಿ ಏನಾದ್ರು ಅಡ್ಗೆ ಮಾಡ್ತು ಅಂದ್ರೆ ಮಧ್ಯಾಹ್ನ ಹೊತ್ತು ಊಟ ಕರಿತೀವಿ. ಬಾಪ ನಿಮ್ ಮನೇಲಿ ಅಡ್ಗೆ ಮಾಡಿದಾರೆ, ಊಟ ಮಾಡ್ಕೊಂಡು ಅಂತ. 3 ಜನ ಮಕ್ಕಳನ್ನು ಒಂದೇ ಸಮ ನೋಡ್ತಾ ಇದೀನಿ. ಯಾರು ಅವ್ರ ಬೇರೆ ಇವ್ರ ಬೇರೆ ಇವ್ರ ಬೇರೆ. ಅದೇ ಅಲ್ವ ತಾಯಿತನ ಅಂತಂದ್ರೆ. ಯಾರೇ ಮಕ್ಕಳಾದ್ರೂ ಕೂಡ ಎಲ್ಲಾರನು ಕೂಡ ನೋಡಿ. ಅವ್ರಿಗೆ ನಾವೇನು ಹೊರೆ ಕೊಟ್ಟಿಲ್ಲ, ನಮ್ ವ್ಯವಹಾರ ನಾವ್ ಮಾಡ್ಕೊಂಡು ಹೋಯ್ತೀವಿ. ನೀವ್ ಯಾರಿಗೂ ಹೊರೆ ಆಗಿಲ್ಲ, ನೀವೇ ನಿಮ್ದೇ ಒಂದ್ ಇದ್ ಮಾಡ್ಬೇಕು ಅಂತ ಹೇಳ್ತೀರಾ. ಅಂದ್ರೆ ಮನುಷ್ಯ ಬದುಕಿರೋವರೆಗೂ ಕೂಡ ಏನಾದ್ರು ಮಾಡ್ಕೊಂಡೇ ಬದುಕ್ಬೇಕಲ್ವಾ? ಸುಮ್ನೆ ಖಾಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಅಂತೀರಾ? ಅಜ್ಜಿ, ಈಗ ಇಡ್ಲಿಗೆ ಎಷ್ಟು ರೂಪಾಯಿ ಇದೆ, ವಡೆಗೆ ಎಷ್ಟು ರೂಪಾಯಿ ಇದೆ, ಟೀ ಎಷ್ಟು ರೂಪಾಯಿ ಇದೆ? ಈಗ 6 ಇಡ್ಲಿ 2 ವಡೆ 30 ರೂಪಾಯಿ. 6 ಇಡ್ಲಿ 2 ವಡೆ 30 ರೂಪಾಯಿ. ಟೀ ಎಷ್ಟು ರೂಪಾಯಿ ಇದೆ? 5 ರೂಪಾಯಿನೇ. ಬರೀ 5 ರೂಪಾಯಿ? 5 ರೂಪಾಯಿ. ಇಲ್ಲೆಲ್ಲ ಮಂಡ್ಯದಲ್ಲೆಲ್ಲ 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ ಇದೆ. ನಾವು ಕಾಲದಿಂದಾನು 5 ರೂಪಾಯಿಗೆ ಮಾಡಿರೋದು. ಅವಾಗಿಂದನು? ಅದಕ್ಕೆ ಈಗ್ಲೂ 5 ರೂಪಾಯಿ ಮಾಡ್ತಾರೆ. ಅವಾಗ 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಇತ್ತು. ಇವಾಗ ಹಾಲಿನ ರೇಟ್ ಸ್ವಲ್ಪ ಇದಾದ್ಮೇಲೆ 5 ರೂಪಾಯಿ ಮಾಡಿ ಸ್ವಲ್ಪ ಸುಮಾರು ದಿವಸ ಆಯ್ತು. ವಡೆ ಎಷ್ಟು ರೂಪಾಯಿ? ವಡೆನು 5 ರೂಪಾಯಿ. ಅದು 10 ರೂಪಾಯಿ ಇದೆ, ಅದನ್ನು 5 ರೂಪಾಯಿ ಕೊಡ್ತೀರಾ? 5 ರೂಪಾಯಿ, 5 ರೂಪಾಯಿ, 10 ರೂಪಾಯಿ 2 ವಡೆ. ಮೊಬೈಲ್ ಬಂತು ನೋಡಿ. ಇತ್ತು ಅಂದ್ರೆ ಮನೆಗೆ ಹೋಗ್ಬಿಟ್ಟು ಅಂದ್ರೆ ಮಕ್ಳುಗಳು ಇಲ್ಲಿ ಇರ್ತವೆ ನೋಡಿ, ತಮಿಳ್ನವ್ರ ಮಕ್ಳುಗಳು. ಅಂದ್ರೆ ನಿಮ್ದು ಏನೋ ತಿಂಡಿ ಗಿಂಡಿ ಮಿಕ್ಕದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಬಿಡ್ತೀರಾ? ಡೈಲಿ ಕೊಡ್ತೀರಾ ಆತರ? ಡೈಲಿ ಏನಿಲ್ಲಪ್ಪ, ಮಿಕ್ಕದ ದಿವಸ ಮಾತ್ರ. ಮಿಕ್ಕದ ದಿವಸ ಎಲ್ಲ ಕೊಟ್ಬಿಡ್ತೀರಾ? ಮಾತ್ರ ತಿಂಡಿ ಸಿಗದೇ ಇಲ್ಲ. ಏನಾರ ಅಪ್ಪಿ ಚಿಪ್ಪಿ ಯಾವ ತರ ಒಂದಿನ ಉಳ್ಕತ್ ಒಂದ್ ದಿವಸ ಕೊಟ್ಬಿಡ್ತೀರಾ? ಅಲ್ಲ, ಇಷ್ಟೊಂದು ಕಡಿಮೆ ರೇಟ್ ಕೊಡ್ತೀರಲ್ಲ, ಯಾಕೆ ಹೆಂಗ್ ಕೊಡ್ತೀರಾ? ಇದು ನೋಡಿ, ಎಲ್ಲ ನಾವು ಕಾಲದಿಂದನೂ ಅದೇ ರೀತಿ ಮಾಡ್ಕೊ ಬಂದಿರೋದು. ಇವಾಗ್ಲೂ ನಾವು ಜಾಸ್ತಿ ಮಾಡಕ್ ಹೋಗಲ್ಲ. ಅದು ಎಲ್ಲ ಅಕ್ಕಪಕ್ಕದವರೆಲ್ಲ ಹೇಳಿದ್ರು ಮಾಡಿ ಜಾಸ್ತಿನ. ಇಲ್ಲಪ್ಪ, ನಮ್ಗೆ ಅದೇ ರೇಟ್ ಇರ್ಲಿ, ನೀವು ಬೇಕಾದ್ರೆ ಮಾಡ್ಕೊ. ದಿವಸದಿಂದ ಇಲ್ಲಿ ಬಂತಾ ಇದ್ದೀರಾ ಸರ್ ತಿಂಡಿ ತಿನ್ನಕ್ಕೆ? ನಾವು 25 ವರ್ಷದಿಂದನೂ ತಿಂತಾ ಇದೀವಿ. ಅಂದ್ರೆ ನೀವು ಚಿಕ್ಕ ಹುಡುಗ ಆಗಿದ್ದರಿಂದ ಇಲ್ಲೇ ತಿಂತಾ ಇದ್ದೀರಾ? ಇದೇ ಗ್ರಾಮದವರ ಫ್ರೆಂಡೇ ಅವನು. ಓ, ಇದೇ ಊರವರ? ಹೌದು.
ನೋಡಿ ವೀಕ್ಷಕರೇ, ಇದೇ ಊರಾದ್ರೂ ಕೂಡ ಮನೆ ಊಟ ಬಿಟ್ಬಿಟ್ಟು ಬಂದು ಇಲ್ಲೇ ತಿಂತಾರೆ. ನಿಮ್ಮ ಅಪ್ಪ ಅಮ್ಮ ತಿಂಡಿ ಅಡಿಗೆ ಗಂಡ ಹೆಂಡತಿ ಯಾರು ಬೈಯಲ್ರ ನಿಮ್ಗೆ? ಇಲ್ಲೇ ತಿಂಡಿ ಬರ್ತಿರಲ್ಲ? ಸದ್ಯಕ್ ಮದ್ವೆ ಆಗಿಲ್ಲ, ಬೋದ್ರ ನಮ್ಮ ಅವ್ವ ಬೈಕಬೇಕು. ಓ, ಇನ್ನ ಮದ್ವೆ ಆಗಿಲ್ಲ, ಬೈದ್ರೆ ನಿಮ್ಮ ಅವ್ವ ಬೈಕಬೇಕು. ಕೆಡ್ತಿ ಬಂದಿಲ್ಲ, ಬೈದ್ರೆ ನಮ್ ತಾಯಿ ಬೈಕತಾರೆ. ನಿಮ್ ತಾಯಿ ಬೈಯಲ್ರ ಅಥವಾ ಅವರು ಬೈತಾರೆ? ತಿನ್ಕೊಂಡ್ ಬಂದಿದ್ಯಾ ಅಂತ ಸುಮ್ಮು ಅಂದ್ಬಿಟ್ಟು ಮಾಡಿರೋದ್ನ ಹೋಗ್ಬಿಟ್ಟು ಆಮೇಲೆ ಒಂದ್ 10-12 ಗಂಟೆ ಮೇಲೆ ತಿನ್ಕೋತೀವಿ ಮನೇಲಿ. ಒಟ್ನಲ್ಲಿ ಆ ತಾಯಿನೂ ಒಂದೇ ಈ ತಾಯಿನೂ ಒಂದೇ, ಅಷ್ಟೇ. ಕೈ ರುಚಿ. ಅಜ್ಜಿ ಕೈ ರುಚಿ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂತ ಏನು ಟೇಸ್ಟ್ ಬರಸ್ತಿ ಅಂತ? ಏನಿಲ್ಲ ಏನಿಲ್ಲ, ಅವತ್ತು ಉದ್ದಿನ ಬೇಳೆ, ಅವತ್ತಿನ ಅಕ್ಕಿ, ಅವತ್ತೇ ಓ, ಅವತ್ತಿಂದ ಅವತ್ತೇ ಮಾಡ್ತೀರಾ? ಉಳಿತಾಯ ಮಾಡ್ಕೊಳಲ್ಲ. ಹಾ 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 ಅಕಸ್ಮಾತ್ ಉಳ್ಕೊಂಡ್ರು ನಾನು ಹೇಳಿಲ್ವೇ ಬೇರೆಯವ್ರಿಗೂ ಉಪಯೋಗ ಕೊಟ್ಬಿಡ್ತೀವಿ ಹೊರತು ನಾವು ಉಳಿತಾಯ ಮಾಡಿ ತಿರ್ಗಿ ನಾಳೆಗೆ ಅದನ್ನೇ ಮಾಡ್ಬೇಕು ಅನ್ನೋ ಭಾವನೆ ಇಲ್ಲ. ಹಾ ಹಾ ಆತರ ಇಲ್ಲ ನಿಮ್ಗೆ? ಹಾ ಹಾ ಒಳ್ಳೇದು. ಅದು ಅಲ್ಲಲ್ಲೇ ಕ್ಲೋಸ್ ಆಗೋದು. ಹಾ ಹಾ ಇದನ್ನೆಲ್ಲ ಅಡಿಗೆ ಎಲ್ಲ ಯಾರಿಂದ ಕಲ್ತಿದ್ ನೀವು? ನಮ್ ತಂದೆಯವ್ರದ್ದು ಇದೆ. ಓ, ಇದೇ ವೃತ್ತಿ? ಇದೇ ಹೋಟ್ಲು. ಹಾ ಹಾ ನೀವ್ ಮೊದ್ಲೇ ಹೇಳಿದ್ರಿ, ಕರೆಕ್ಟ್. ಹೌದು, ನಮ್ ತಂದೆ ತಾಯಿ ಎಲ್ಲ ನಮ್ಮನ್ನೆಲ್ಲ ಸಾಕುದ್ ಅವ್ರು ಇದೇ ವೃತ್ತಿಯಿಂದ. ಇದೇ ಅವ್ರು ಒಂತವಲ್ಲ, ಬಕ್ಕೆಗೌಡನ್ ದೊಡ್ಡಿ, ಎಸ್ ಐ ಕೋಡಳ್ಳಿ, ಮರ್ಲಿಂಗನ್ ದೊಡ್ಡಿ ಎಲ್ಲ ಮಾಡ್ತಾ ಇದ್ರು. 3 ಕಡೆ ಮಾಡ್ತಿದ್ರು ಅಂದ್ರೆ ಒಂದಿಂದ ಅಲ್ಲಿ ದೊಡ್ಡಿಲ್ 1 ವರ್ಷ ದಿವಸ, ಕೂಡ ಎಸ್ ಐ ಕೋಡಳ್ಳಿ 1 ವರ್ಷ ದಿವಸ, ಬಕ್ಕೆಗೌಡನ್ ದೊಡ್ಡಿಲ್ 1 ವರ್ಷ ದಿವಸ. ಅವ್ರು ನಮ್ಮನ್ ಸಾಕಕ್ಕೆ ಅವರು ಕಷ್ಟಪಟ್ಟಾರ. ಊರೂರೆಲ್ಲ ಅಲ್ದು ಹೋಟ್ಲ ಮಾಡ್ಕೊಂಡು. ಅವ್ರೇನೆ, ಅವ್ರಿಗೂ ಜಮೀನು ಆಸ್ತಿ ಯಾವ್ದು ಇಲ್ಲ, ಇದೆ. ನಮಗೂ ಇದೆಯಾಯ್ತು. ಬಟ್ ಅವ್ರ ಕಾಲದಲ್ಲಿ ನೀವ್ ಮಾಡಿದಷ್ಟು ಅವ್ರ ಪಾಪ ಅವ್ರ ಕೈಯಲ್ಲಿ ಮಾಡಕ್ಕಾಗಿಲ್ಲ. ಮಕ್ಕಳು ಮರಿ ಸಾಕದೆ ಕಷ್ಟ ಆಗದೆ ಅನ್ಸುತ್ತೆ. ಈ ಹೋಟೆಲ್ ಈಗ ನೀವು ಮಾಡ್ತಿದ್ರಿ, ಮುಂದೆ ನಿಮ್ ಮಕ್ಳು ಯಾರು ನಡ್ಸ್ಕೋಗ್ತಾರೆ ಅಂತ ಅನ್ಕೊಂಡಿದೀರಾ? ಅದು ಅವ್ರವ್ರ ಇಷ್ಟ. ಈಗ ನಮ್ಗೆ ಇಷ್ಟ ಬಂತು ನಾವ್ ಮಾಡ್ತಾ ಇದೀವಿ. ಅವ್ರು ನಮ್ ಮುಂದೆ ಅವ್ರಿಗೂ ಜೀವನಕ್ಕೆ ಯಾವ್ದು ಕೆಲಸ ಕಾರ್ಯ ಯಾವ್ದು ಇಲ್ಲ, ಜಮೀನ್ ಇಲ್ಲ, ಏನಿಲ್ಲ. ಮಾಡ್ಕೊಂಡೋದ್ರೆ ಮಾಡ್ಬೋದು, ಇಲ್ಲ ಮನೆ ಹತ್ರ ಅಂಗಡಿ ಮನೆ ಇದೆ, ಅಂಗಡಿ ಮನೆ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ, ಆಯ್ತು ಅಜ್ಜಿ, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ನಿಮ್ಮ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjali.